ನಮಸ್ಕಾರ ವೀಕ್ಷಕರೇ. ಸಂಕಟ ಬಂದಾಗ ವೆಂಕಟರಮಣ ಅನ್ನೋ ಮಾತನ್ನ ನಾವೆಲ್ಲ ಕೇಳೇ ಇರ್ತೀವಿ. ರಾಮ ನಾಮ ಜಪಿಸಿದ್ರೆ ಕಷ್ಟಗಳು ದೂರವಾಗುತ್ತೆ ಅನ್ನೋ ನಂಬಿಕೆ ಇದೆ. ಕಷ್ಟ ಬರಲಿ ಸುಖ ಬರಲಿ, ಭರತ ಭೂಮಿಯ ಹಿಂದೂಗಳ ಬಾಯಲ್ಲಿ ಸದಾ ಕೇಳಸಿಗುವ ನಾಮ ಅದುವೇ ರಾಮನಾಮ. ಇಷ್ಟಕ್ಕೂ ನಾವಿಂದು ಹೇಳಲು ಹೊರಟಿರೋದು ಶ್ರೀರಾಮ ಜನ್ಮಭೂಮಿ ಅಯೋಧ್ಯೆ. ಇದೇ ಈ ವಾರದ ಬೆರಗು ಕಾರ್ಯಕ್ರಮದ ವಿಶೇಷ ಸ್ಟೋರಿ. ನಾನು ಜ್ಯೋತಿ ಕೃಷ್ಣ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಶ್ರೀರಾಮ ಹುಟ್ಟಿದ್ದೆಲ್ಲಿ? ಶ್ರೀರಾಮನು ಪಟ್ಟ ಕಷ್ಟಗಳೇನು ಎಂಬುದನ್ನು ನಾವು ಸಿನಿಮಾಗಳಲ್ಲಿ ನೋಡಿಯೇ ಇರ್ತೀವಿ. ಆದರೆ ರಾಮನ ಜನ್ಮಸ್ಥಳದಲ್ಲಿ ರಾಮನಿಗೆ ದೇವಸ್ಥಾನ ನಿರ್ಮಿಸಲು ಸರಿ ಸುಮಾರು 500 ವರ್ಷಗಳೇ ಬೇಕಾಯಿತು. ಅದರ ಬಗ್ಗೆ ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ ನೋಡಿ. ಭಾರತವು ಪ್ರಪಂಚಕ್ಕೆ ನಾಗರಿಕತೆಯನ್ನ ಪರಿಚಯಿಸಿದ ದೇಶ. ಭಾರತದ ವಿಶ್ವಗುರು ಅನ್ನೋ ಮಾತನ್ನ ಇಂದು ಅಭಿವೃದ್ಧಿ ಹೊಂದಿದ ದೇಶಗಳ ಪಟ್ಟಿಯಲ್ಲಿರುವ ದೇಶಗಳೇ ಒಪ್ಪಿಕೊಂಡಿವೆ. ಭಾರತ ಭೂಮಿಯಲ್ಲಿ ಅಡಗಿರುವ ವಿದ್ಯೆ, ಭಾಷೆ, ಆಚಾರ ವಿಚಾರ, ಕಲೆ, ಸಂಗೀತ, ನಾಟ್ಯ ಸೇರಿದಂತೆ ಆಧ್ಯಾತ್ಮದ ಬಗ್ಗೆ ಎಷ್ಟೇ ಹೇಳಿದ್ರೂ ಕಡಿಮೆಯೇ ಆಗುತ್ತದೆ. ಅಗೆದಷ್ಟು ಸಿಗುವ ಅಕ್ಷಯ ಪಾತ್ರೆಯಾಗಿದೆ. ಭಾರತದ ಕಣಕಣದಲ್ಲೂ ಭಕ್ತಿ ಇದೆ. ಭಾರತೀಯರ ಪ್ರತಿ ಚರಾಚರ ವಸ್ತುಗಳಲ್ಲೂ ಸಹ ದೇವರನ್ನ ಕಾಣುವ ಭಕ್ತಿಯನ್ನ ಹೊಂದಿದ್ದಾರೆ. ಪೌರಾಣಿಕವಾಗಿ ಅಷ್ಟೇ ಅಲ್ಲ, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟ ಗಾಂಧೀಜಿ ಅವರು ಕೂಡ ನಮ್ಮ ದೇಶ ರಾಮರಾಜ್ಯವಾಗಬೇಕು ಎಂಬ ಇಚ್ಛೆಯನ್ನ ವ್ಯಕ್ತಪಡಿಸಿದ್ರು. ಅಂತೆಯೇ ರಾಮ ಜನಿಸಿದ ನಾಡು ರಾಮ ಜನ್ಮಭೂಮಿಯಲ್ಲಿ ರಾಮನ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಲು ಅದೆಷ್ಟು ವರ್ಷಗಳು ಬೇಕಾಯಿತು. ಅದರ ಬಗ್ಗೆ ತಿಳಿಯುವ ಮುನ್ನ ನಮ್ಮ ಕಥೆಯ ಪ್ರಮುಖ ಪಾತ್ರಧಾರಿಯಾದ ಶ್ರೀರಾಮನ ಬಗ್ಗೆಯೂ ಕೊಂಚ ತಿಳಿಯೋಣ ಬನ್ನಿ. ಶ್ರೀರಾಮನಷ್ಟೇ ರಾಮನಾಮಕ್ಕೆ ಶಕ್ತಿ ಇದೆ. ಸ್ವತಃ ಶ್ರೀರಾಮ ಮತ್ತು ಕೃಷ್ಣರೇ ತಮ್ಮ ನಾಮಗಳಲ್ಲಿ ನೆಲೆಸಿದ್ದಾರೆ ಎಂಬ ಮಾತಿದೆ. ಮನುಷ್ಯನಿಗೆ ಸಂಕಟ ಬಂದಾಗ ವೆಂಕಟರಮಣ ಹೆಸರು ಹೇಳ್ಬೇಕು ಅಂತ ನಮ್ಮ ಹಿರಿಯರು ಹೇಳ್ತಾರೆ. ಅಂತೆಯೇ ಶ್ರೀರಾಮನು ಶ್ರೀ ಮಹಾವಿಷ್ಣುವಿನ 7ನೇ ಅವತಾರ ಎಂದು ಹೇಳಲಾಗುತ್ತೆ. ಒಂದಾನೊಂದು ಕಾರಣಕ್ಕಾಗಿ ಶ್ರೀ ವಿಷ್ಣುವು 24 ಅವತಾರಗಳನ್ನ ಎತ್ತಿ ಜಗದ ಉದ್ಧಾರ ಮಾಡಿದ್ದಾನೆ. ಅದರಲ್ಲಿ 10 ಅವತಾರಗಳು ಮುಖ್ಯವಾಗಿವೆ ಎಂದು ಹೇಳುತ್ತವೆ ಪೌರಾಣಿಕ ಕಥೆಗಳು. ಅದರಲ್ಲಿ ನಾವಿಂದು ನೋಡುತ್ತಿರುವುದು ಶ್ರೀರಾಮನ ಅವತಾರ. ಮಾನವ ರೂಪದಲ್ಲಿ ಜನಿಸಿದ ಶ್ರೀರಾಮನು ಸೀತೆಯನ್ನ ವಿವಾಹವಾಗಿ ವನವಾಸಕ್ಕೆ ತೆರಳಿ ರಾವಣಾಸುರನ ಮೇಲೆ ಯುದ್ಧ ಸಾರಿ ಲಂಕಾಧಿಪತಿಯನ್ನ ಹತಮಾಡುವ ಮೂಲಕ ಸೀತೆಯನ್ನ ವಾಪಸ್ಸು ಕರೆತಂದು ಪಟ್ಟಾಭಿಷೇಕ ನಡೆಯುತ್ತದೆ ಎಂದು ಪೌರಾಣಿಕ ಕಥೆಗಳು ಹೇಳುತ್ತವೆ. ಅದರಂತೆ ಶ್ರೀರಾಮನು ಜನಿಸಲು ಪ್ರಮುಖ ಕಾರಣ ರಾವಣಾಸುರ ಹಾಗೂ ತನ್ನ ಸಹೋದರ ಕುಂಭಕರ್ಣ. ಹೌದು, ವೈಕುಂಠದಲ್ಲಿ ಭಗವಾನ್ ವಿಷ್ಣುವಿನ ದ್ವಾರಪಾಲಕರಾದ ಜಯ ಮತ್ತು ವಿಜಯ ಈ ಇಬ್ಬರು ಸಹೋದರರು ಋಷಿಮುನಿಗಳ ಶಾಪದಿಂದ ಮಾನವ ಜನ್ಮ ತಾಳಬೇಕಿರುತ್ತದೆ. ಅದನ್ನ ಮನ್ನಿಸುವಂತೆ ಶ್ರೀ ಮಹಾವಿಷ್ಣುವನ್ನ ಕೇಳಿಕೊಂಡಾಗ ಅದು ಸಾಧ್ಯವಾಗುವುದಿಲ್ಲ. ಆದ್ರೆ ಶಾಪ ವಿಮುಕ್ತಿಗಾಗಲು 2 ದಾರಿಗಳಿವೆ. ಅದರಲ್ಲಿ ಮೊದಲನೆಯದ್ದಾಗಿ ನನ್ನ ಭಕ್ತರಾಗಿ ಭೂಮಿಯ ಮೇಲೆ 7 ಜನ್ಮಗಳು ತೆಗೆದುಕೊಳ್ಬೇಕು. ಆನಂತರ ನಿಮಗೆ ವೈಕುಂಠ ಪ್ರವೇಶ ಇರುತ್ತದೆ. ಇಲ್ಲವಾದಲ್ಲಿ ನನಗೆ ಬದ್ಧ ವೈರಿಗಳಾಗಿ 3 ಜನ್ಮಗಳನ್ನ ಎತ್ತಬೇಕು ಎಂದು ತಿಳಿಸಿದಾಗ ಜಯ ವಿಜಯರು ಇಬ್ಬರು ಶ್ರೀ ವಿಷ್ಣುವಿನಿಂದ ದೂರ ಇರಲು ಸಾಧ್ಯವಾಗದೆ ವೈರಿಗಳಾಗಿ 3 ಜನ್ಮಗಳನ್ನೇ ಪಡೆಯುತ್ತೇವೆ ಎಂದು ಆಯ್ಕೆ ಮಾಡಿಕೊಳ್ಳುತ್ತಾರೆ. ಹೀಗೆ ರಾಕ್ಷಸ ಜಾತಿಯಲ್ಲಿ ಜನಿಸಿದ ಇವರನ್ನ ಸಂಹರಿಸಲು ಶ್ರೀ ವಿಷ್ಣುವೇ ಜನ್ಮವೆತ್ತಿ ಬರಬೇಕಿತ್ತು. ಜಯ ಮತ್ತು ವಿಜಯರು ಒಂದು ಜನ್ಮದಲ್ಲಿ ರಾವಣ ಹಾಗೂ ಕುಂಭಕರ್ಣರಂತೆ ಜನಿಸಿದಾಗ ಅವರನ್ನ ಸಂಹರಿಸಲು ವಿಷ್ಣುವು ಶ್ರೀರಾಮನ ಅವತಾರದಲ್ಲಿ ಜನಿಸುತ್ತಾನೆ ಎಂಬುದು ಪೌರಾಣಿಕ ದಂತಕತೆ.
ಇದು ಶ್ರೀರಾಮನು ಜನಿಸಿದ ಸ್ಥಳ ಅಯೋಧ್ಯೆ. ಆದರೆ ಈ ಸ್ಥಳದಲ್ಲಿ ರಾಮನಿಗೆ ಭವ್ಯ ಮಂದಿರ ನಿರ್ಮಾಣ ಮಾಡಲು ಸುಮಾರು 500 ವರ್ಷಗಳ ಕಾಲ ವನವಾಸ ಅನುಭವಿಸಿದಂತಾಗಿತ್ತು. ಆದರೆ ರಾಮನ ಕರುಣೆಯಿಂದ ಇಂದು ಇದೇ ರಾಮ ಜನ್ಮಭೂಮಿಯಲ್ಲಿ ರಾಮನ ಭವ್ಯ ಮಂದಿರ ನಿರ್ಮಾಣ ಮಾಡಲಾಗಿ ರಾಮನಲ್ಲ ಅಂದರೆ ಶ್ರೀ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ಮಾಡಲಾಗಿದ್ದು, ಈ ದೇವಸ್ಥಾನ ಸ್ಥಾಪಿಸುವ ಹಿಂದೆ ನಡೆದ ರೋಚಕ ಘಟನೆಗಳು ಸೇರಿದಂತೆ ಇನ್ನಿತರೆ ವಿಷಯಗಳನ್ನ ಸಂಪೂರ್ಣವಾಗಿ ತಿಳಿಯೋಣ. ರಾಮನು ಜನಿಸಿದ್ದ ಸ್ಥಳವೇ ರಾಮ ಜನ್ಮಭೂಮಿ. ವಿಷ್ಣುವಿನ 7ನೇ ಅವತಾರ ಶ್ರೀರಾಮನು ಜನಿಸಿದ್ದ ವರ್ಷವನ್ನಾಗಲಿ ಹುಟ್ಟಿದ ದಿನಾಂಕವಾಗಲಿ ಎಲ್ಲಿಯೂ ನಮೂದಾಗಿಲ್ಲ. ಆದರೆ ಹುಟ್ಟಿದ್ದು ರಾಜ್ಯಭಾರ ನಡೆಸಿದ್ದು ಕೋಸಲ ರಾಜ್ಯದ ರಾಜಧಾನಿ ಅಯೋಧ್ಯೆಯಲ್ಲಿ ಎಂದು ತಿಳಿಯುತ್ತದೆ. ಈಗಿನ ಉತ್ತರ ಪ್ರದೇಶದ ಅಯೋಧ್ಯೆ ನಗರವೇ ಶ್ರೀರಾಮನ ಜನ್ಮಭೂಮಿ ಅಯೋಧ್ಯೆಯಾಗಿದ್ದು ಭಾರತದ ಪ್ರಾಚೀನ ನಗರಗಳಲ್ಲೊಂದು. ಇದು ಉತ್ತರ ಪ್ರದೇಶದ ಫೈಜಾಬಾದ್ ಜಿಲ್ಲೆಯಲ್ಲಿದೆ. ಅಲ್ಲದೆ ಸರಯೂ ನದಿಯ ತೀರದಲ್ಲಿದ್ದು ಭಾರತದ 6 ಪವಿತ್ರ ಸ್ಥಳಗಳಲ್ಲಿ ಒಂದೆಂದು ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ. ರಾಮಾಯಣದ ನಾಯಕನಾದ ಶ್ರೀರಾಮನು ಅಯೋಧ್ಯೆಯಲ್ಲಿ ಜನ್ಮ ತಾಳಿದ್ದರಿಂದಲೇ ಈ ಸ್ಥಳವನ್ನ ರಾಮ ಜನ್ಮಭೂಮಿ ಎಂದು ಕರೆಯಲಾಗುತ್ತದೆ. ಇನ್ನು ರಾಮ ಮಂದಿರದ ಇತಿಹಾಸ ನೋಡುವುದಾದ್ರೆ, ರಾಮ ಮಂದಿರದ ನಿರ್ಮಾಣವು ಭಾರತದ ಸಮಾಜದ ಭಾವನಾತ್ಮಕ ಮತ್ತು ಸಾಂಸ್ಕೃತಿಕ ಪರಂಪರೆಗೆ ಸಾಕ್ಷಿಯಾಗಿದೆ. ಇದು ಹಿಂದೂ ಸಂಸ್ಕೃತಿಯ ಪ್ರಕಾರ ಪ್ರತಿಷ್ಠಾಪನೆಯಾಗಿದೆ. ಕೋಟ್ಯಾಂತರ ಹಿಂದೂಗಳು ನಂಬಿಕೆ ಪ್ರಕಾರ ರಾಮ ಮಂದಿರ ಮತ್ತು ರಾಮ ಹುಟ್ಟಿದ್ದು ಅಯೋಧ್ಯೆಯಲ್ಲಿಯೇ. ಋಗ್ವೇದದ ಕ್ರಿಸ್ತಪೂರ್ವ 1450ರ ಆಸುಪಾಸಿನಲ್ಲಿ ಶ್ರೀರಾಮನು ಅವತಾರ ತಾಳಿದ್ದನು ಎನ್ನಲಾಗಿದೆ. ಅಯೋಧ್ಯೆಯ ಚಕ್ರವರ್ತಿ ದಶರಥ ಮಹಾರಾಜ ಮತ್ತು ಕೌಸಲ್ಯರ ಹಿರಿಯ ಪುತ್ರನಾಗಿದ್ದ ಶ್ರೀರಾಮ ಮರ್ಯಾದಾ ಪುರುಷೋತ್ತಮ ಎಂದೇ ಭಕ್ತರ ಹೃದಯದಲ್ಲಿ ಸ್ಥಾನ ಪಡೆದುಕೊಂಡಿದ್ದಾನೆ. ರಾಮ ಜನ್ಮಭೂಮಿಯಲ್ಲಿ ಸೀತಾ ಮಾತೆಯು ಅಡುಗೆ ಮಾಡಿದ್ದ ಸ್ಥಳ, ರಾಮನ ಬಂಟ ಹನುಮ ನೆಲೆಸಿದ್ದ ಸ್ಥಳಗಳಲ್ಲಿ ಮಂದಿರಗಳನ್ನ ನಿರ್ಮಾಣ ಮಾಡಲಾಗಿದೆಯಂತೆ. ರಾಮ ಜನ್ಮಭೂಮಿಯು ಶ್ರೀರಾಮಚಂದ್ರನ ಪೂಜಾ ಸ್ಥಳವಾಗಿದ್ದು, ಹಿಂದೂಗಳು ಅನಾದಿ ಕಾಲದಿಂದಲೂ ಈ ಪ್ರದೇಶವನ್ನ ತೀರ್ಥಕ್ಷೇತ್ರವೆಂದು ಪರಿಗಣಿಸಿ ಪೂಜಿಸಿಕೊಂಡು ಬರುತ್ತಿದ್ದರು. ಆದರೆ ನಂತರದ ದಿನಗಳಲ್ಲಿ ರಾಮ ಮಂದಿರವನ್ನ ಕೆಡವಿ ಅಲ್ಲಿ ಮಸೀದಿಯನ್ನ ನಿರ್ಮಾಣ ಮಾಡಲಾಯಿತಂತೆ. ಹಿಂದೂಗಳ ಉಸಿರಾಗಿರುವ ರಾಮ ಜನ್ಮಭೂಮಿಯಲ್ಲಿ ದೇವಸ್ಥಾನವನ್ನ ಧ್ವಂಸ ಮಾಡಿ ಮಸೀದಿ ನಿರ್ಮಿಸಿದ್ದಾದ್ರೂ ಯಾರು? ಮುಂದೆ ನೋಡಿ. ಕ್ರಿಸ್ತಶಕ 1483ರ ಫೆಬ್ರವರಿ 23ರಂದು ಜನಿಸಿದ ಬಾಬರ್ ತನ್ನ 12ನೇ ವಯಸ್ಸಿನಲ್ಲಿಯೇ ಫರ್ಘಾನಾದ ಸಿಂಹಾಸನವನ್ನ ಏರಿದನು ಮತ್ತು ಅನೇಕ ದಂಗೆಗಳನ್ನ ಎದುರಿಸಿದನು. ಮುಂದಿನ 2 ವರ್ಷಗಳ ನಂತರ ಸರ್ಮಖಂಡ್ ಎಂಬ ಪ್ರದೇಶವನ್ನ ವಶಪಡಿಸಿಕೊಂಡನು. ನಂತರದ ದಿನಗಳಲ್ಲಿ ವಿವಿಧ ಏಳು ಬೀಳುಗಳನ್ನ ಕಂಡ ಬಾಬರ್ ಅಯೋಧ್ಯೆಯನ್ನ ವಶಪಡಿಸಿಕೊಂಡಾಗ ಅಲ್ಲಿದ್ದ ಹಿಂದೂ ದೇಗುಲಗಳನ್ನೆಲ್ಲ ನಾಶ ಮಾಡಿದನು. ಬಾಬರ್ ಆಳ್ವಿಕೆ ನಡೆಸಿದ್ದ ಪ್ರದೇಶಗಳಲ್ಲಿ ಮುಸ್ಲಿಂ ಧರ್ಮಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ ನೀಡಿದ್ದರಿಂದ ಹಿಂದೂಗಳನ್ನ ನೆಲೆಯಾರಲು ಹಾಗೂ ಹಿಂದುತ್ವ ಉಳಿಸಲು ಅವಕಾಶ ನೀಡದೆ ಮತಾಂತರ ಹೊಂದಲು ಕಾರಣೀಭೂತನಾದನು. ಅಂತೆಯೇ ಅವನ ಆಳ್ವಿಕೆಯ ಕಾಲದಲ್ಲಿಯೇ ನಿರ್ಮಾಣ ಮಾಡಲಾಗಿದ್ದರಿಂದ ಆ ಮಸೀದಿಯನ್ನ ಬಾಬ್ರಿ ಮಸೀದಿ ಎಂದು ಕರೆಯಲಾಗುತ್ತಿತ್ತು. ಹಿಂದೂ ಧರ್ಮದ ಪ್ರಮುಖ ದೇವತೆಯಾದ ಶ್ರೀರಾಮನ ಜನ್ಮಸ್ಥಳವಾದ ರಾಮ ಜನ್ಮಭೂಮಿಯ ಸ್ಥಳದಲ್ಲಿ ಬಾಬ್ರಿ ಮಸೀದಿಯನ್ನ ನಿರ್ಮಿಸಲಾಗಿದೆ ಎಂದು ಹೇಳಲಾಗಿದೆ. ಇದು 19ನೇ ಶತಮಾನದಿಂದಲೂ ಹಿಂದೂ ಮತ್ತು ಮುಸ್ಲಿಂ ಸಮುದಾಯಗಳ ನಡುವಿನ ವಿವಾದದ ಕೇಂದ್ರ ಬಿಂದುವಾಗಿತ್ತು. ಮಸೀದಿಯ ಶಾಸನಗಳ ಪ್ರಕಾರ ಇದನ್ನ 1528ರಿಂದ 29ರಲ್ಲಿ ಮೊಘಲ್ ಚಕ್ರವರ್ತಿ ಬಾಬರ್ನ ಕಮಾಂಡರ್ ಮೀರ್ ಬಾಕಿ ನಿರ್ಮಿಸಿದ. 1940ರ ದಶಕದ ಮೊದಲು ಮಸೀದಿಯನ್ನ ಅಧಿಕೃತವಾಗಿ ಮಸ್ಜಿದ್ ಐ ಜನ್ಮಸ್ಥಾನ್ ಎಂದು ಕರೆಯಲಾಗುತ್ತಿತ್ತು. ಈ ಮಸೀದಿಯು ರಾಮ್ಕೋಟ್ ಎಂದು ಕರೆಯಲ್ಪಡುವ ಬೆಟ್ಟದ ಮೇಲೆ ನೆಲೆಗೊಂಡಿದೆ. ಹಿಂದೂ ರಾಷ್ಟ್ರೀಯವಾದಿಗಳ ಪ್ರಕಾರ ಬಾಕಿ ಆ ಸ್ಥಳದಲ್ಲಿ ರಾಮನ ಮೊದಲಿನ ದೇವಾಲಯವನ್ನ ನಾಶಪಡಿಸಲಾಗಿದೆ ಎನ್ನಲಾಗಿತ್ತು. ಈ ಸಂಬಂಧ ಅಲಹಾಬಾದ್ ಹೈಕೋರ್ಟ್ನಲ್ಲಿ ದಾವೆ ಹೂಡಲಾಗಿ ಅಲಹಾಬಾದ್ ಹೈಕೋರ್ಟ್ನ ಆದೇಶದ ಮೇರೆಗೆ ಭಾರತೀಯ ಪುರಾತತ್ವ ಇಲಾಖೆಯು ವಿವಾದಿತ ಸ್ಥಳದಲ್ಲಿ ಉತ್ಖನನ ನಡೆಸಿತು. ನ್ಯಾಯಾಲಯದ ಸಮಯದ ಮಿತಿಯಿಂದಾಗಿ ಉತ್ಖನನ ಅವಧಿಯು ಕೇವಲ 15 ದಿನಗಳು ಮಾತ್ರ ಇತ್ತು. ಈ ಸಮಯದಲ್ಲಿಯೇ ಮಾಡಲಾದ ಉತ್ಖನನದ ವರದಿಯು ಮಸೀದಿಯ ಅವಶೇಷಗಳ ಕೆಳಗೆ ಬೃಹತ್ ರಚನೆಯ ಅವಶೇಷಗಳಿವೆ ಎಂದು ತೀರ್ಮಾನಿಸಲಾಯಿತು. ಇದು ಉತ್ತರ ಭಾರತದ ದೇವಾಲಯಗಳಿಗೆ ಸಂಬಂಧಿಸಿದ ವಿಶಿಷ್ಟ ಲಕ್ಷಣಗಳ ಅವಶೇಷಗಳನ್ನ ಸೂಚಿಸುತ್ತದೆ. ಆದರೆ ರಚನೆಗೆ ಯಾವುದೇ ಪುರಾವೆಗಳು ಕಂಡುಬಂದಿಲ್ಲ. ಈ ವರದಿಯು ಪ್ರಶಂಸೆ ಮತ್ತು ಟೀಕೆ
ಎರಡನ್ನ ಪಡೆಯಿತು. ಕೆಲವು ಇತರ ಪುರಾತತ್ವ ಶಾಸ್ತ್ರಜ್ಞರು ವರದಿಯ ಫಲಿತಾಂಶಗಳನ್ನ ವಿರೋಧಿಸಿದ್ರು. 19ನೇ ಶತಮಾನದಿಂದ ಪ್ರಾರಂಭವಾಗಿ ಮಸೀದಿಯ ಬಗ್ಗೆ ಹಿಂದೂಗಳು ಮತ್ತು ಮುಸ್ಲಿಮರ ನಡುವೆ ಹಲವಾರು ಘರ್ಷಣೆಗಳು ಮತ್ತು ನ್ಯಾಯಾಲಯದ ವಿವಾದಗಳು ನಡೆದವು. 1949ರಲ್ಲಿ ರಾಮ ಮತ್ತು ಸೀತೆಯ ವಿಗ್ರಹಗಳನ್ನ ಮಸೀದಿಯೊಳಗೆ ಇರಿಸಲಾಯಿತು. ನಂತರ ಸರ್ಕಾರವು ಹೆಚ್ಚಿನ ವಿವಾದಗಳನ್ನ ತಪ್ಪಿಸಲು ಕಟ್ಟಡಕ್ಕೆ ಬೀಗ ಹಾಕಿತು. ಪ್ರವೇಶವನ್ನ ಕೋರಿ ಹಿಂದೂಗಳು ಮತ್ತು ಮುಸ್ಲಿಮರು ನ್ಯಾಯಾಲಯದ ಮೊಕದ್ದಮೆಗಳನ್ನ ಹೂಡಿದ್ರು. ಮುಂದೆ ಬಾಬ್ರಿ ಮಸೀದಿ ಕೆಡವಿದ್ದು, ರಾಮ ಮಂದಿರ ನಿರ್ಮಾಣ, ಇದೆಲ್ಲ ಒಂದು ರೀತಿಯ ಇತಿಹಾಸವೇ ಆಗಿದೆ. ಅದೇನು ಅಂತ ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ ನೋಡಿ. 6 ಡಿಸೆಂಬರ್ 1992ರಂದು ವಿಶ್ವ ಹಿಂದೂ ಪರಿಷತ್ ಮತ್ತು ಮಿತ್ರ ಸಂಘಟನೆಗಳಿಗೆ ಸೇರಿದ ಹಿಂದೂ ಕಾರ್ಯಕರ್ತರ ದೊಡ್ಡ ಗುಂಪು ಮಸೀದಿಯನ್ನ ಕೆಡವಿದ್ದು, ಇದು ಭಾರತೀಯ ಉಪಖಂಡದಾದ್ಯಂತ ಗಲಭೆಗಳನ್ನ ಉಂಟು ಮಾಡಿತು. ಇದರ ಪರಿಣಾಮವಾಗಿ ಸುಮಾರು 2000ದಿಂದ 3000 ಜನರು ಕೂಡ ತಮ್ಮ ಪ್ರಾಣ ತೆತ್ತರು ಎನ್ನಲಾಗಿದೆ. ಅದಕ್ಕೂ ಮುಂಚೆ ನಡೆದ ಘಟನೆಗಳ ಸಂಪೂರ್ಣ ಮಾಹಿತಿ ಹೀಗಿದೆ ನೋಡಿ. ಅಯೋಧ್ಯೆಯ ಪ್ರಕರಣವು ಮೊದಲ ಬಾರಿ ನ್ಯಾಯಾಲಯ ಪ್ರವೇಶಿಸಿದ್ದು 1885ರಲ್ಲಿ. ಮಹಂತ ರಘುವೀರ್ ದಾಸ್ ಎಂಬುವವರು ರಾಮ ಜನ್ಮಸ್ಥಳಕ್ಕೆ ಮೇಲ್ಛಾವಣಿ ನಿರ್ಮಿಸಲು ಅವಕಾಶ ನೀಡಬೇಕು ಎಂದು ಕೋರಿ ಪ್ರಕರಣ ದಾಖಲಿಸಿದ್ರು. ಅದಕ್ಕೂ ಮುನ್ನವೇ ಹಿಂದೂ ಮುಸ್ಲಿಮರ ನಡುವೆ ಪೂಜಾ ಸ್ಥಳ ವಿವಾದ ಬಗ್ಗೆ ಮನಗಂಡ ಬ್ರಿಟಿಷರು 1859ರಲ್ಲಿಯೇ 2 ಗೋಡೆಗಳನ್ನ ಕಟ್ಟುವ ಮೂಲಕ ಪ್ರತ್ಯೇಕವಾಗಿ 2 ಧರ್ಮೀಯರಿಗೆ ಪೂಜೆ ಸಲ್ಲಿಸಲು ಅವಕಾಶ ನೀಡಿದ್ರು. 1949ರಲ್ಲಿ ಬಾಬ್ರಿ ಮಸೀದಿಯ ವಿಷಯವಾಗಿ ಸಿವಿಲ್ ಕೇಸ್ ದಾಖಲಾದ ಕಾರಣ ಸರ್ಕಾರವು ಮಧ್ಯಪ್ರವೇಶಿಸಿತು. ಅಲ್ಲದೆ ಇದನ್ನ ವಿವಾದಿತ ಸ್ಥಳ ಎಂದು ಘೋಷಿಸಿ ಸರ್ಕಾರವು ಬೀಗ ಜಡಿದಿತ್ತು. ಹಿಂದೂ ಮಹಾಸಭಾದ ಸದಸ್ಯ ಗೋಪಾಲ್ ಸಿಂಗ್ ವಿಶಾರದ್ ಎಂಬುವವರು ಅಯೋಧ್ಯೆಯಲ್ಲಿನ ರಾಮ ಮಂದಿರದಲ್ಲಿ ಪೂಜೆ ಸಲ್ಲಿಸಲು ಅವಕಾಶಕ್ಕೆ ಸಂಬಂಧಪಟ್ಟಂತೆ ಫೈಜಾಬಾದ್ನಲ್ಲಿ ಪ್ರಕರಣ ದಾಖಲಿಸಿದ್ರು. ಇದೇ ವಿಚಾರಕ್ಕೆ ಸಂಬಂಧಿಸಿದ 1950ರಲ್ಲಿ ದಿಗಂಬರ ಅಖಾಡಾದ ಪರಮಹಂಸ ರಾಮಚಂದ್ರ ದಾಸ್ 2ನೇ ಪ್ರಕರಣ ದಾಖಲಿಸಿ ನಂತರ ಹಿಂದಕ್ಕೆ ಪಡೆದುಕೊಂಡಿದ್ರು. ವಿವಾದಿತ ಪ್ರದೇಶವನ್ನ ಬಿಟ್ಟುಕೊಡುವಂತೆ ನಿರ್ದೇಶನ ನೀಡಬೇಕೆಂದು 1959ರಲ್ಲಿ ನಿರ್ಮೋಹಿ ಅಖಾಡ ಎಂಬ ಸಂಸ್ಥೆ ಮತ್ತೊಂದು ದಾವೆ ಹೂಡಿತು. ನಂತರ 1961ರಲ್ಲಿ ಡಿಕ್ಲರೇಷನ್ ಮತ್ತು ಒಡೆತನಕ್ಕಾಗಿ ಉತ್ತರ ಪ್ರದೇಶದ ಸುನ್ನಿ ಸೆಂಟ್ರಲ್ ವಕ್ಫ್ ಮಂಡಳಿ ಪ್ರಕರಣ ದಾಖಲಿಸಿತ್ತು. ಡಿಕ್ಲರೇಷನ್ ಮತ್ತು ಒಡೆತನ ನೀಡಬೇಕೆಂದು 1989ರಲ್ಲಿ ಭಗವಾನ್ ಶ್ರೀರಾಮ್ ಲಲ್ಲಾ ವಿರಾಜಮಾನ್ ಹೆಸರಲ್ಲಿ ಪ್ರಕರಣ ದಾಖಲಾಯಿತು. 1989ರ ಆಗಸ್ಟ್ 25ರಂದು ವಿವಾದಿತ ಕಟ್ಟಡದ 2.77 ಎಕರೆ ಪ್ರದೇಶವನ್ನ ಹೊರತುಪಡಿಸಿ 42.09 ಎಕರೆ ಭೂಮಿಯನ್ನ ವಶಪಡಿಸಿಕೊಳ್ಳಲು ಉತ್ತರ ಪ್ರದೇಶ ಸರ್ಕಾರಕ್ಕೆ ನ್ಯಾಯಾಲಯ ಅನುಮತಿ ನೀಡಿತು. 1989ರ ನವೆಂಬರ್ 25ರಂದು ವಿವಾದಿತ ಪ್ರದೇಶದ ಹೊರಗಡೆ ರಾಮಮಂದಿರ ನಿರ್ಮಾಣಕ್ಕಾಗಿ ಶಿಲಾನ್ಯಾಸ ಮಾಡಲು ವಿಶ್ವ ಹಿಂದೂ ಪರಿಷತ್ಗೆ ಕೇಂದ್ರದಲ್ಲಿನ ಕಾಂಗ್ರೆಸ್ ಸರ್ಕಾರವು ಒಪ್ಪಿಗೆ ಸೂಚಿಸಿತು. ನಂತರ 1990ರ ಸೆಪ್ಟೆಂಬರ್ನಲ್ಲಿ ಅಯೋಧ್ಯೆಯ ಕುರಿತು ಭಾರತದಾದ್ಯಂತ ಜಾಗೃತಿ ಮೂಡಿಸಿದ್ದು ಬಿಜೆಪಿ ಪಕ್ಷದ ವರಿಷ್ಠರಾದ LK ಅಡ್ವಾಣಿ ಅವರು. 1990ರ ಸೆಪ್ಟೆಂಬರ್ 25ರಂದು ಗುಜರಾತಿನ ಸೋಮನಾಥ ಮಂದಿರದಿಂದ ರಥಯಾತ್ರೆಯನ್ನ ಆರಂಭಿಸಿ ದೇಶದಾದ್ಯಂತ 10,000 ಕಿಲೋಮೀಟರ್ ಪ್ರಯಾಣಿಸಿ ಅಯೋಧ್ಯೆಯಲ್ಲಿ ಸಮಾಪ್ತಿಗೊಳಿಸಿದ್ರು. ಇದು ದೇಶದ ಹಿಂದೂಗಳಲ್ಲಿ ಅಯೋಧ್ಯ ರಾಮ ಮಂದಿರದ ಬಗ್ಗೆ ಭಾರಿ ಅಲೆಯನ್ನ ಎಬ್ಬಿಸಿತು. ಅಡ್ವಾಣಿಯವರ ರಥಯಾತ್ರೆಯಿಂದಾಗಿ ಬಿಜೆಪಿಯು ದೇಶದ ಸಂಸತ್ತಿನಲ್ಲಿ ಪ್ರಬಲ ವಿರೋಧ ಪಕ್ಷವಾಗಿ ಮೂಡಿಬಂತು ಮತ್ತು ಅಯೋಧ್ಯೆ ಇರುವ ಉತ್ತರ ಪ್ರದೇಶದಲ್ಲಿ ಅಧಿಕಾರಕ್ಕೂ ಬಂತು. ರಲ್ಲಿ ರಾಮಮಂದಿರ ಪರ ಚಳುವಳಿ ಮತ್ತು ತೀವ್ರಗೊಂಡಿತು.
ಸಂಘ ಪರಿವಾರದ ಕಾರ್ಯಕರ್ತರು ಮತ್ತು ಕರಸೇವಕರು ಚಳುವಳಿಯನ್ನ ತೀವ್ರಗೊಳಿಸಿ ಅಯೋಧ್ಯೆ ಪ್ರವೇಶಿಸಲು ಯತ್ನಿಸಿದ್ರು. 1992ರ ಮಾರ್ಚ್ನಲ್ಲಿ ಉತ್ತರ ಪ್ರದೇಶದ ಕಲ್ಯಾಣ್ ಸಿಂಗ್ ನೇತೃತ್ವದ ಬಿಜೆಪಿ ಸರ್ಕಾರವು ವಿವಾದಿತ ಪ್ರದೇಶದ ಸುತ್ತಮುತ್ತವಿದ್ದ 42.09 ಎಕರೆ ಜಾಗವನ್ನ ರಾಮ ಜನ್ಮಭೂಮಿ ಶಿಲಾನ್ಯಾಸಕ್ಕೆ ಹಸ್ತಾಂತರಿಸಿತು. 1992 ನವೆಂಬರ್ನಲ್ಲಿ ಉತ್ತರ ಪ್ರದೇಶದ ರಾಜ್ಯ ಬಿಜೆಪಿ ಸರ್ಕಾರ ಭರವಸೆ ನೀಡಿದ ನಂತರ ಸಾಂಕೇತಿಕವಾಗಿ ಕರಸೇವೆಗೆ ಸುಪ್ರೀಂ ಕೋರ್ಟ್ ಅವಕಾಶ ನೀಡಿತು. 1992ರ ಡಿಸೆಂಬರ್ 6ರಂದು ಬಾಬ್ರಿ ಮಸೀದಿ ಧ್ವಂಸ ಮಾಡಲಾಯಿತು. ಇದಾದ 10 ದಿನಗಳ ನಂತರ ಅಂದರೆ ಡಿಸೆಂಬರ್ 16ರಂದು ಅಂದಿನ ಪ್ರಧಾನಿಯಾಗಿದ್ದ ಪಿವಿ ನರಸಿಂಹರಾವ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರವು ಘಟನೆಯ ಕುರಿತು ಸಮಗ್ರ ತನಿಖೆ ನಡೆಸಲು ನ್ಯಾಯಮೂರ್ತಿ ಲಿಬರ್ಹಾನ್ ನೇತೃತ್ವದ ಆಯೋಗವನ್ನ ರಚನೆ ಮಾಡಿತು. ನಂತರದಲ್ಲಿ ವಾದ ವಿವಾದಗಳು ನಡೆದು ಕೊನೆಗೆ 2003ರ ಜನವರಿಯಲ್ಲಿ ವಿವಾದಿತ ತಾಣದಲ್ಲಿ ರಾಮ ಮಂದಿರವಿತ್ತೆ ಎಂಬ ಕುರಿತು ಸಮೀಕ್ಷೆ ನಡೆಸಲು ನ್ಯಾಯಾಲಯ ಆದೇಶಿಸಿತು. 2003 ಏಪ್ರಿಲ್ನಲ್ಲಿ ಅಲಹಾಬಾದ್ ಹೈಕೋರ್ಟ್ನ ಲಕ್ನೋದ ವಿಶೇಷ ಪೀಠದ ನಿರ್ದೇಶನದಿಂದ ಪುರಾತತ್ವ ಸರ್ವೇಕ್ಷಣಾ ವಿಭಾಗವು ವಿವಾದಿತ ಸ್ಥಳದಲ್ಲಿ ಉತ್ಖನನ ಮಾಡಿತು. 2003ರ ಜೂನ್ನಲ್ಲಿ ಪುರಾತತ್ವ ಇಲಾಖೆಯು ವರದಿಯನ್ನ ನೀಡಿದ್ದು ಮಸೀದಿಯನ್ನ ದೇವಸ್ಥಾನದ ಮೇಲೆಯೇ ನಿರ್ಮಿಸಲಾಗಿದೆ. 10ನೇ ಶತಮಾನದಲ್ಲಿ ದೇವಾಲಯವಿತ್ತು ಎಂದು ವರದಿಯಲ್ಲಿ ತಿಳಿಸಲಾಗಿದೆ. ಮತ್ತೆ ಆಗಸ್ಟ್ನಲ್ಲಿ ತನಿಖಾ ಸಂಸ್ಥೆಯು ಮಸೀದಿಯಡಿ ಮಂದಿರವಿದ್ದ ಕುರುಹುಗಳ ಕುರಿತು ವರದಿಯನ್ನ ಹಾಜರುಪಡಿಸಿತು. ಆದರೆ ಆ ವಿಷಯವನ್ನ ಮಸೀದಿ ಪರವಾದಿಗಳು ಒಪ್ಪಲಿಲ್ಲ. ಹೀಗೆ ಹಲವು ಏಳು ಬೀಳುಗಳೊಂದಿಗೆ ನಡೆದು ಬಂದ ರಾಮ ಮಂದಿರದ ಪ್ರಕರಣ 2010ರ ಸೆಪ್ಟೆಂಬರ್ 30ರಂದು ಅತ್ಯಂತ ಕುತೂಹಲ ಮತ್ತು ಕಾತರದಿಂದ ನಿರೀಕ್ಷಿಸಲಾಗುತ್ತಿದ್ದ ರಾಮ ಜನ್ಮಭೂಮಿ ಮತ್ತು ಬಾಬ್ರಿ ಮಸೀದಿ ವಿವಾದ ಕುರಿತು ಅಲಹಾಬಾದ್ ಹೈಕೋರ್ಟ್ ಐತಿಹಾಸಿಕ ತೀರ್ಪನ್ನ ನೀಡಿತು. ಈ ತೀರ್ಪಿನಲ್ಲಿ ವಿವಾದಿತ 2.7 ಎಕರೆ ಭೂಮಿಯನ್ನ ಯಾವುದೇ ಒಂದು ಪಂಗಡಕ್ಕೆ ನೀಡದೆ 3 ಹೋಳುಗಳನ್ನಾಗಿ ಹಂಚಿ ಸಾಮಾಜಿಕ ನ್ಯಾಯ ಮೆರೆದಿದೆ. ಪ್ರಸ್ತುತ ರಾಮಲಲ್ಲಾ ಇರುವ ಸ್ಥಳ ರಾಮ ಮಂದಿರ ನಿರ್ಮಾಣಕ್ಕೆ ಮತ್ತು ಅದರ ಹೊರಗಿನ ಜಾಗ ಬಾಬ್ರಿ ಮಸೀದಿ ಕ್ರಿಯಾ ಸಮಿತಿಗೆ ಮತ್ತು ಉಳಿದ 3ನೇ ಭಾಗವನ್ನ ನಿರ್ಮೋಹಿ ಅಖಾಡಕ್ಕೆ ನೀಡಬೇಕು ಎಂದು ನ್ಯಾಯಾಲಯ ತೀರ್ಪು ನೀಡಿತು. ನ್ಯಾಯಮೂರ್ತಿಗಳಾದ ಸಿಬಗತ್ ಉಲ್ಲಾ ಖಾನ್, ನ್ಯಾಯಮೂರ್ತಿ ಧರಂವೀರ್ ಶರ್ಮಾ ಮತ್ತು ನ್ಯಾಯಮೂರ್ತಿ ಸುಧೀರ್ ಅಗರ್ವಾಲ್ ಅವರನ್ನೊಳಗೊಂಡ ತ್ರಿಸದಸ್ಯ ಪೀಠ ಈ ಐತಿಹಾಸಿಕ ತೀರ್ಪನ್ನ ನೀಡಿತು. ನಂತರ ಈ ಪ್ರಕರಣವು ಸುಪ್ರೀಂ ಕೋರ್ಟ್ ಅಂಗಳಕ್ಕೆ ಬಂದು ಅಲ್ಲಿ ಕೆಲ ಸಾರಿ ಸುಮಾರು 9 ವರ್ಷಗಳ ಕಾಲ ವಾದ ವಿವಾದಗಳು ನಡೆದವು. 2010ರ ಅಲಹಾಬಾದ್ ಹೈಕೋರ್ಟ್ ಆದೇಶದ ವಿರುದ್ಧ 14ಕ್ಕೂ ಅಧಿಕ ಮೇಲ್ಮನವಿಯನ್ನ ಸುಪ್ರೀಂ ಕೋರ್ಟ್ನಲ್ಲಿ ಸಲ್ಲಿಸಲಾಗಿತ್ತು. ನಂತರ ಹೈಕೋರ್ಟ್ ಆದೇಶವನ್ನ ಸುಪ್ರೀಂ ಕೋರ್ಟ್ ರದ್ದುಗೊಳಿಸಿತು. ಈ ಬಗ್ಗೆ ಅಕ್ಟೋಬರ್ ತಿಂಗಳಿಂದ ಸತತವಾಗಿ 40 ದಿನಗಳ ವಿಚಾರಣೆ ನಡೆಸಲಾಗಿದ್ದು ಕೊನೆಗೆ ನ್ಯಾಯಮೂರ್ತಿ ರಂಜನ್ ಗೊಗೊಯ್ ಅವರ ನೇತೃತ್ವದ ಪಂಚಪೀಠವು 2019ರ ನವೆಂಬರ್ 9ರಂದು ಅಂತಿಮ ತೀರ್ಪನ್ನ ನೀಡಿತು. ಹಾಗಾದ್ರೆ ಸುಪ್ರೀಂ ಕೋರ್ಟ್ನ ಪಂಚಪೀಠ ನೀಡಿದ ತೀರ್ಪು ಏನಾಗಿತ್ತು? ನೀವೇ ನೋಡಿ. ಉತ್ತರ ಪ್ರದೇಶ ರಾಜ್ಯದ ಅಯೋಧ್ಯೆಯಲ್ಲಿರುವ ರಾಮ ಜನ್ಮಭೂಮಿ ಆಸ್ತಿ ಹಕ್ಕು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ನ ಸಾಂವಿಧಾನಿಕ ನ್ಯಾಯಪೀಠವು ವಿವಾದಿತ ಭೂಮಿ ಮಂದಿರಕ್ಕೆ ಮಸೀದಿಗೆ ಪ್ರತ್ಯೇಕ ಜಾಗ ಹಂಚಿಕೆ ಮಾಡಿ ತೀರ್ಪು ನೀಡಿತ್ತು. ಮುಖ್ಯ ನ್ಯಾಯಮೂರ್ತಿ ರಂಜನ್ ಗೊಗೊಯ್, ಜಸ್ಟಿಸ್ ಶರದ್ ಬೊಬ್ಡೆ, ಜಸ್ಟಿಸ್ ಚಂದ್ರಚೂಡ್, ಜಸ್ಟಿಸ್ ಭೂಷಣ್, ಜಸ್ಟಿಸ್ ಅಬ್ದುಲ್ ನಜೀರ್ ಅವರನ್ನೊಳಗೊಂಡ ನ್ಯಾಯಪೀಠವು ಈ ಐತಿಹಾಸಿಕ ತೀರ್ಪು ನೀಡಿತ್ತು. ಅವರ ತೀರ್ಪು ಹೀಗಿತ್ತು: ಅಯೋಧ್ಯದ ವಿವಾದಿತ ಭೂಮಿ ರಾಮ ಜನ್ಮಭೂಮಿ ನ್ಯಾಸ ಟ್ರಸ್ಟ್ಗೆ ನೀಡಬೇಕು. ಕೇಂದ್ರ ಸರ್ಕಾರ ವಶದಲ್ಲಿದ್ದ ಭೂಮಿಯಲ್ಲಿ ಸುನ್ನಿ ವಕ್ಫ್ ಬೋರ್ಡ್ಗೆ 5 ಎಕರೆ ಜಮೀನು ನೀಡಬೇಕು. ವಿವಾದಿತ ರಾಮ ಮಂದಿರ ನಿರ್ಮಾಣ ಮಾಡಲು ರಾಮ ಜನ್ಮಭೂಮಿ ನ್ಯಾಸ್ ಅಲ್ಲದೆ ಪ್ರತ್ಯೇಕ ಟ್ರಸ್ಟ್ ರಚನೆ ಆಗಬೇಕಿದೆ. ಮಸೀದಿಗೆ ಪರ್ಯಾಯ ಭೂಮಿಯನ್ನ 3 ರಿಂದ 4 ತಿಂಗಳುಗಳಲ್ಲಿ ಸರ್ಕಾರವು ನೀಡಬೇಕಾಗುತ್ತದೆ ಎಂದು ತಿಳಿಸಿತ್ತು. ನಿರ್ಮೋಹಿ ಅಖಾಡಾದ ಅರ್ಜಿ ಹಾಗೂ ಶಿಯಾ ವಕ್ಫ್ ಬೋರ್ಡ್ ಅರ್ಜಿ ಕೂಡ ವಜಾ ಮಾಡಲಾಯಿತು. ರಾಮಲಲ್ಲಾ ಸಂಸ್ಥೆ ಮುಖ್ಯ ಅರ್ಜಿದಾರ ಎಂದು ಮಾನ್ಯತೆ ನೀಡಿತು. ನಿರ್ಮೋಹಿ ಅಖಾಡಕ್ಕೆ ಅಲ್ಲಿ ಪೂಜಾ ಅಧಿಕಾರವಿಲ್ಲ ಎಂದು ಹೇಳಿತು. ಕಂದಾಯ ದಾಖಲೆ ಪ್ರಕಾರ ಈ ವಿವಾದಿತ ಭೂಮಿ ಸರ್ಕಾರಿ ಜಾಗವಾಗಿತ್ತು. ಉತ್ಖನನದಲ್ಲಿ ಕಂಡಂತೆ ಮಸೀದಿ ಅಡಿಪಾಯದ ಕೆಳಗೆ ವಿಶಾಲ ರಚನೆ ಇತ್ತು. ಆದರೆ ಇದು ಇಸ್ಲಾಂ ರಚನೆಯಾಗಿರಲಿಲ್ಲ. ಆದರೆ ಮಂದಿರ ಒಡೆದು ಮಸೀದಿ ಕಟ್ಟಲಾಗಿದೆ ಎನ್ನುವುದಕ್ಕೆ ಆಧಾರ ಖಚಿತ ಇಲ್ಲ. ಉತ್ಖನನದ ವೇಳೆ ಸಿಕ್ಕ ಕುರುಹುಗಳು ಇಸ್ಲಾಂ ಧಾರ್ಮಿಕ ಅಥವಾ ಶಿಲ್ಪ ರಚನೆಯಾಗಿರಲಿಲ್ಲ. ರಾಮನು ಅಯೋಧ್ಯೆಯಲ್ಲೇ ಹುಟ್ಟಿದ ಎಂಬ ನಂಬುಗೆಯ ಬಗ್ಗೆ ವಿವಾದವಿಲ್ಲ. ಆದರೆ ಕೇವಲ ನಂಬಿಕೆಯಿಂದ ಹಕ್ಕನ್ನ ಸಾಬೀತು ಮಾಡಲು ಸಾಧ್ಯವಿಲ್ಲ. ಕಾನೂನಿನ ಆಧಾರದ ಮೇಲೆ ಭೂಮಿಯ ಹಕ್ಕನ್ನ ನಿರ್ಧರಿಸಲಾಗುತ್ತದೆ. ಮಸೀದಿ ಕೆಳಗೆ ಇದ್ದ ರಚನೆ ಹಿಂದೂ ರಚನೆಯೇ ಸರಿ ಎಂದು ನಂಬಲು ಆಧಾರವಿಲ್ಲ ಎಂದು ಹೇಳಲಾಗಿತ್ತು. ರಾಮ ಮಂದಿರ ನಿರ್ಮಾಣಕ್ಕೆ ಟ್ರಸ್ಟ್ ರಚಿಸಲು ಮತ್ತು ವಿವಾದಿತ ಸ್ಥಳದಲ್ಲಿ ರಾಮ
ರಾಮ ಮಂದಿರ ನಿರ್ಮಾಣಕ್ಕೆ ಮತ್ತು ಮಸೀದಿಗೆ ಪರ್ಯಾಯ ಭೂಮಿ ನೀಡಲು ಸರ್ಕಾರಕ್ಕೆ 3 ರಿಂದ 4 ತಿಂಗಳ ಗಡುವನ್ನ ಸುಪ್ರೀಂ ಕೋರ್ಟ್ ವಿಧಿಸಿತ್ತು. ರಾಮ ಮಂದಿರ ನಿರ್ಮಾಣ ಹೊಣೆಯನ್ನ ಸರ್ಕಾರಕ್ಕೂ ಅದರ ನಿರ್ವಹಣೆ ಹೊಣೆಯನ್ನ ಟ್ರಸ್ಟ್ಗೂ ನೀಡುವಂತೆ ಸರ್ಕಾರಕ್ಕೆ ಆದೇಶ ನೀಡಲಾಗಿತ್ತು. ಅಂತೆಯೇ ಆಗಸ್ಟ್ 5, 2020 ಮಧ್ಯಾಹ್ನ 12:44ಕ್ಕೆ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅಯೋಧ್ಯೆಯಲ್ಲಿ ಶ್ರೀರಾಮ ದೇವಸ್ಥಾನದ ಕಟ್ಟಡ ಕಾಮಗಾರಿಗೆ ಭೂಮಿ ಪೂಜೆ ಮಾಡಿದ್ರು. ಅಂದಿನಿಂದ ಯಾವುದೇ ಸಮಸ್ಯೆಗಳಿಲ್ಲದೆ ನಿರಂತರವಾಗಿ ಕಾಮಗಾರಿ ನಡೆದಿದ್ದು ಕೊನೆಗೆ 2024 ಜನವರಿ 22ರಂದು ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆ ನೆರವೇರಿದ್ದು ದೇಶ ವಿದೇಶದ ಅತಿಥಿಗಳಷ್ಟೇ ಅಲ್ಲದೆ ಭಾರತದ ಪ್ರತಿಯೊಬ್ಬ ಪ್ರಜೆಯೂ ಸಾಕ್ಷಿಯಾಗಿದ್ರು. ರಾಮ ಜನ್ಮಭೂಮಿಯಲ್ಲಿ ರಾಮನಿಗೆ ಭವ್ಯ ಮಂದಿರ ನಿರ್ಮಾಣಕ್ಕೆ ಅದೆಷ್ಟೋ ಅಡೆತಡೆಗಳು, ಅದರ ನಡುವೆಯೂ ಕೊನೆಗೂ ಐತಿಹಾಸಿಕ ತೀರ್ಪು ಹೊರಬಿದ್ದು ದೇಗುಲ ನಿರ್ಮಾಣವಾಗಿ ಪ್ರಾಣ ಪ್ರತಿಷ್ಠಾಪನೆಯೂ ನಡೆದಿದೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ.